ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟ್ರೈ ಆಗ್ತಾ ಇದೆ ನಮ್ಮ ಯಜಮಾನ್ರಿಗೆ ಅವಿನ ಅಣ್ಣನ ಮೇಲಿನ ಆಸೆ. ಚಡ್ಡಿ ಹಾಕೊಂಡು ಬನಿಯನ್ನು ಇನ್ಶರ್ಟ್ ಮಾಡ್ಕೊಂಡಿದ್ದೀರಾ? ಓ ಹೊಸ ವಾಚ್ ಕೊಡಿಸ್ತೀನಿ ಬಿಡಮ್ಮ, ಸುಮ್ಮನೆ ಇರಮ್ಮ. ಚೆನ್ನಾಯ್ತಲ್ಲ. ನಂದು ನೋಡಿ ಬ್ಲಾಕ್ ಕೆಳಗಡೆ ಕೂದಲು ಹಾರ್ತಾ ಇದೆ ಮಮ್ಮಿ. ಒಂದೇ ಗೊತ್ತು ತಿನ್ನೋದು ಒಂದಿದೆ. ಇವಾಗ ಅರ್ಜೆಂಟಾಗಿ ಹೋಗ್ತಾ ಇದೀವಿ ಮನೆಗೆ. ಹಾಂ ಚೆನ್ನಾಗಿದ್ದೀರಿ? ಸರಿ ಮಲ್ಕೊಂಬಿಡ್ರಿ, ಮಿಕ್ಕಿದೆಲ್ಲ ನಾನು ತಿನ್ಕೊಂಬಿಡ್ತೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸ್ಯಾಟರ್ಡೇ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕು ಗೈಸ್. ಇವಾಗ ಹೂ ಇಟ್ಟು ಪೂಜೆ ಮಾಡಬೇಕು. ಆ್ಯಂಡ್ ಟಿಫನ್ ಬಂದು ಹುಣಸೆ ಹಣ್ಣು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು. ನಮ್ಮ ಭವಿಷ್ಯ ಏನು ಮಾಡ್ತಿದ್ದಾಳೆ ತೋರಿಸ್ಲಾ ಗೈಸ್? ಅವಳು ಶೂಸ್ ಒಪ್ಕೊಂಡಿರಲಿಲ್ಲ, ಅದಕ್ಕೆ ಇವಾಗ ಶೂಸ್ ಒಪ್ಕೋತಾ ಇದ್ದಾಳೆ ವಿತ್ ದ ನೇಲ್ಸ್ ಡನ್. ನೋಡಿ ತೋರಿಸಲ್ಲ ಅವಳಿಗೆ, ಪಾಪ ತೋರಿಸ್ಬೇಡ ಅಂತ ಹೇಳೋದು, ಅದಕ್ಕೆ ಗೈಸ್ ತೋರಿಸಲ್ಲ. ಅವಳು ಶೂಸ್ ಒಕ್ಕೋಬೇಕಾಗಿತ್ತು ನೇಲ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ, ಬಟ್ ಒಪ್ಕೊಂಡಿರಲಿಲ್ಲ. ನಾನೇ ಒಕ್ಕೋತೀನಿ ಅಂತ ಹೇಳಿಬಿಟ್ಟು ಅವಳೇ ಕೂತ್ಕೊಂಡು ಬೆಳಗ್ಗೆ ಎದ್ದು ಒಕ್ಕೋತಾ ಇದ್ದಾಳೆ. ಕೆಲಸನೇ ಮಾಡ್ಕೊಳ್ಳೋಲ್ಲ ಅಂತದ್ರಲ್ಲಿ ಮಾಡ್ತಾ ಇದ್ದಾಳೆ. ನಾನು ಅದನ್ನೆಲ್ಲ ಸ್ಟಾಪ್ ಮಾಡಲ್ಲ ಗೈಸ್, ಮಾಡ್ಕೊ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ನೇಲ್ಸ್ ಏನೂ ಆಗಲ್ಲ ಅಲ್ವಾ ಭವಿಷ್ಯ? ನೇಲ್ಸ್ ಏನಾಗಲ್ಲ ಅಂತ ಗೈಸ್. ವಾಸ್ ಥಿಂಕಿಂಗ್ ಸ್ವಲ್ಪ ಫ್ರೈ ಥರ ಮಾಡಿಬಿಡೋಣ ಅಂತ, ಕ್ರಿಸ್ಪಿ ಆಗಿ ತಿನ್ನೋ ಥರ. ಬಿಕಾಸ್ ನಮ್ಮ ಯಜಮಾನ್ರು ಅವತ್ತೇ ಹೇಳಿದ್ರು ಮಾಡು ಅಂತ ಹೇಳಿಬಿಟ್ಟು, ಮಾಡಿರಲಿಲ್ಲ. ಇವತ್ತು ಮಾಡ್ತೀನಿ ಗೈಸ್. ಆಲ್ಮೋಸ್ಟ್ ಆಗಿದೆ, ಫ್ರೈ ಆಗ್ತಾ ಇದೆ. ಆ್ಯಂಡ್ ನಮ್ಮ ಯಜಮಾನ್ರಿಗೆ ಇನ್ನೂ ಮಾವಿನ ಹಣ್ಣಿನ ಮೇಲಿನ ಆಸೆ ಮುಗಿತಾನೇ ಇಲ್ಲ. ಸೀಸನ್ ಮುಗ್ದೋದ್ರೂ ಮಾವಿನ ಹಣ್ಣು ತರ್ತಾನೆ ಇದ್ದಾರೆ ಗೈಸ್. ಭವಿಷ್ಯ ಏನು ಮಾಡ್ತಾ ಇದ್ದಾಳೆ? ಶೂಸ್ ಒಗೆದ್ಬಿಟ್ಟು ಅಂದರೆ ಒಂದು ಪೇರ್ ಆಫ್ ಶೂಸ್ ಒಗೆದ್ಬಿಟ್ಟು. ಹಾಂ ಏನು? ಯಾಕಮ್ಮ ಇಷ್ಟೊಂದು ತಲೆ ನೋವಿಸ್ತೀಯಾ? ಯಾಕೆ ಎಷ್ಟೊಂದು ತಲೆ ನೋವಿಸ್ತೀಯಾ? ಯಾಕಮ್ಮ? ಆ ಬೆರಳುಗಳು, ಆ ಉಗ್ರು. ಊಟ ಹೆಂಗ್ ಮಾಡ್ತೀಯಾ? ಹಿಂಗ್ ತಗೊಂಡು ಹಂಗಂತ ತಿಂತೀಯಾ? ನಮ್ಮ ಭವಿಷ್ಯಂದು ಹಿಡಿಯೋಕ್ಕಾಗಲ್ಲ, ಅವಳಿಗೆ ಇಷ್ಟ ಆಗುವಂಥದ್ದು ಮಾಡಿಸ್ಬಿಟ್ರೆ. ಯಜಮಾನ್ರು ಬಂದಿದ್ದಾರೆ. ಇಲ್ಲಿ ಫ್ರೈಸು. ಯಾರು ಚಡ್ಡಿ ಹಾಕ್ಕೊಂಡು ಬನಿಯನ್ನು ಇನ್ಶರ್ಟ್ ಮಾಡ್ಕೊಂಡಿದ್ದೀರಾ? ಎದ್ದು ನಿಂತ್ಕೊಳ್ಳಿ. ಇನ್ಶರ್ಟ್ ಮಾಡ್ಕೊಂಡಿದ್ದೀರಾ ಗೈಸ್? ನೋಡ್ರಿ ಇದು ಹೆಂಗಿದೆ ಅಂತ. ಬಿಸಿ ಇದೆ, ಬಿಸಿ. ಚೆನ್ನಾಗಿದ್ಯಾ ಗೈಸ್? ಹುಣಸೆ ಹಣ್ಣು ಚಿತ್ರಾನ್ನ ಮಾಡಿರೋದು. ಹುಣಸೆ ಹಣ್ಣು ತಿನ್ಬೇಕಂತೆ ಗೈಸ್, ಒಳ್ಳೇದಂತೆ. ನಿಂಬೆಹಣ್ಣಿಗಿಂತ ಜಾಸ್ತಿ ಹುಣಸೆ ಹಣ್ಣು ತಿನ್ಬೇಕಂತೆ, ಬಾಡಿಗೆ ಒಳ್ಳೇದಂತೆ. ತಗೋಚಿನ ಇನ್ನೊಂದು ಅವಾಗಲೇ ಇದ್ರಲ್ಲ ಅಂತ ಅಂದ್ಬಿಟ್ಟು ಏನೋ ಹೇಳ್ತು. ಸರಿ ಅಂತ ಅಂದ್ಬಿಟ್ಟು ಅರ್ಧ ಮಾಡಿದ್ರೆ ಏನೋ ಅದ್ರಲ್ಲಿ ಹೆಂಗಿತ್ತು ಗೊತ್ತಾ? ಒಂದ್ ಜಾಸ್ತಿ ಇತ್ತು, ಒಂದ್ ಕಡಿಮೆ ಇತ್ತು. ನಂದು ಕಡಿಮೆ ಇದ್ದಿದ್ದು, ಇನ್ನೊಂದ್ ಅಮ್ಮಂಗ್ ಕೊಡ್ತಾ ಇದ್ದಿದ್ದು ಜಾಸ್ತಿ ಇದ್ದಿದ್ದು. ಸರಿನಾ? ಒಬ್ಬ ಎಷ್ಟು ಹಾಕೊಂಡಿದ್ಯಾ ನೋಡು ನಿನಗೇನೇನೆ ಅಂದ್ಬಿಟ್ಟು ಅದ್ರ ನಂದ್ರಲ್ಲಿ ಇನ್ನ 2 ಪೀಸ್ ತಗೊಂಡ್ ಹಾಕೋತಪ್ಪ. ತಗೋ, ಇವಾಗ ನಾನ್ ತಿನ್ನಲ್ಲ, ನೀನ್ ತಿನ್ಬೋದು. ತಿನ್ನ. 5 hours later. ಆಗ್ಲಿಲ್ಲ ಅಂದ್ರೆ ಅವಾಗ ನಾನು ಇಲ್ಲಿ 7 ಗಂಟೆ ತೋರಿಸ್ತಿರುತ್ತೆ, ಅಲ್ಲಿ ಹೊಸ ವಾಚ್ ಕೊಡಿಸ್ತೀನಿ ಬಿಡಮ್ಮ, ಸುಮ್ಮನೆ ಇರಮ್ಮ. ನಾನು ಒಂದು ಸಾತಿ ಎಲ್ಲ ಲೈನ್ ಕರ್ಕೊಂಡು ಹೋಗ್ತಿದ್ದೆ ಅಂತ ಗೈಸ್. ಇವಾಗ ನಮ್ಮ ಯಜಮಾನ್ರು ಜಿಮ್ಗೆ ಹೋಗೋ ಟೈಮ್ ಆಯಿತು. ನಾವು ಹೊರಗಡೆ ಹೋಗ್ಬೇಕು ಗೈಸ್. ಭವಿಷ್ಯನ ಅಂತ ನಿನ್ನೆ ಹಂಗೆಲ್ಲ ಅಲ್ಲಾಡಿಸ್ಬೇಡ, ಸುಮ್ಮನೆ ಅಲ್ಲಾಡಿಸ್ದಿರ ತೋರಿಸು. ನೋಡಿ ಗೈಸ್, ಡೀಟೇಲಿಂಗ್ ನೋಡಿ. ಈ ಬೆರಳಲ್ಲಿ ಅದು ಸ್ಟಾರ್ ಇದೆ, ಇಲ್ಲಿ ಚಿಕ್ಕ ಎಲ್ಲ ಇದೆ. ಆಮೇಲೆ ಈ ಬೆರಳಲ್ಲಿ ಬರೀ ಫ್ರೆಂಚ್ ಟಿಪ್ ಇದೆ. ಆಮೇಲೆ ಈ ಬೆರಳಲ್ಲಿ ಸ್ಟಾರು ಮತ್ತು ಚುಕ್ಕೆ ಇದೆ. ಇದರಲ್ಲಿ ಬರೀ ಫ್ರೆಂಚ್ ಟಿಪ್, ಮತ್ತು ಇದರಲ್ಲಿ ಸ್ಟಾರು ಚುಕ್ಕೆ. ಅದೇ ಥರನೇ ಇದು ಮಾಡ್ಕೊಂಡೆ. ಹೊಸದು ನೀನು ಹೇಳ್ದಲ್ಲ, ಹೊಸದು ಮಾಡ್ಕೊ ಅಂತ. ಬಾಯ್ ಕಣಪ್ಪ. ಚೆನ್ನಾಯ್ತಲ್ಲ? ಇದನ್ನ ಈ ಕಡೆಗೆ ಹಾಕಿ
ಇದನ್ನ ಈ ಕಡೆ ತಗೋಬಿಟ್ರೆ ಚೆನ್ನಾಗಿರಲ್ಲ. ಸರಿ ಹೋಗಿ ರೆಡಿಯಾಗಿ ಹೋಗ್ಬೇಕಲ್ಲ ಗೈಸ್. ಇವಾಗ ನಮ್ಮ ಭವಿಷ್ಯನ ಕರ್ಕೊಂಡು ನಾನು ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮ ಭವಿಷ್ಯ ನಾಳೆ ಎಲ್ಲ ನಾಡಿದ್ದೆ ಗೈಸ್ ಟ್ರಿಪ್ಪಿಗೆ ಹೋಗೋದು. ನೀವು ನೋಡೋ ಅಷ್ಟರಲ್ಲಿ ಹೋಗ್ಬಿಟ್ಟು ವಾಪಸ್ಸು ಬಂದ್ಬಿಟ್ಟಿರ್ತಾಳೆ. ಬಟ್ ನಾಳೆ ಎಲ್ಲ ನಾಡಿದ್ದೆ ಹೋಗೋದು ಟ್ರಿಪ್ಪಿಗೆ. ಏನಂತ ವ್ಲಾಗ್ ಮಾಡ್ತೀಯ ನಾನು ಟ್ರಿಪ್ಪಲ್ಲಿ ಇದ್ದಾಗ? ಕ್ರೈಯಿಂಗ್ ಫಾರ್ 24 hours, ಆಮೇಲೆ 24 ನೋ hours. ಸ್ಮೈಲಿಂಗ್ ಫಾರ್ 24 hours ಅಂತ ಮಾಡೋದು. ದಿನ ಒಂದೊಂದು ವ್ಲಾಗ್ ಆ ಥರ. ಅಷ್ಟೊಂದು ಏನಿಲ್ಲ. ಅಪ್ಪ ನನಗೆ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗುತ್ತೆ. ನನಗೆ ನೀನು ಇಲ್ಲದೆ ಇದ್ರೆ ಏನು ಬೇಕಾದ್ರೂ ಕೊಡ್ಸಕ್ಕೆ ರೆಡಿ. ನೆನ್ನೆ ಮುನ್ಸ್ಕೊಂಡು ಕುತ್ಕೊಬಿಟ್ಟಿದ್ರು. ಮುನ್ಸ್ಕೊಂಡೆಲ್ಲ ಕೂತಿದ್ದು, ಬೇಜಾರು ಮಾಡ್ಕೊಂಡು ಕೂತಿದ್ದೆ. ಮುನ್ಸ್ಕೊಂಡೇ ಕುತ್ಕೊಂಡ್ಬಿಟ್ಟಿದ್ರು. ನನಗೆ ನೆನಪಿಸ್ಕೊಂಡು ಬೇಜಾರಾಗು ಭಯ ಅಲ್ಲ ಅಂದರೆ ಅದು ಥಾಟ್ ಬಂದ್ಬಿಡ್ತು. ಇನ್ನು 3 days ಇರೋದಿಲ್ಲ ಭವಿಷ್ಯ ಟ್ರಿಪ್ಗೆ ಹೋಗ್ತಾಳೆ ಅಂತ. ಕೀ ತೊಗೊಳೋದು ಬೇಡ, ಅದಕ್ಕೆ ಬೇಜಾರಾಗೋಯ್ತು ಗೈಸ್. ಮಾತಾಡೋಕ್ಕೆ ಇಷ್ಟ ಆಗಲ್ಲ ನನಗೆ. ಬೇಜಾರಾದಾಗ ಏನು ಮಾತಾಡೋಕ್ಕೆ ಇಷ್ಟ ಆಗಲ್ಲ. ಸೈಲೆಂಟಾಗಿ ಸುಮ್ಮನಿದ್ಬಿಡೋಣ ಅಂತ ಅನ್ಸುತ್ತೆ. ಆದರೆ ನಾನು ಸುಮ್ಮನಿದ್ರೆ ಎಲ್ಲರೂ ಸುಮ್ಮನಿರ್ಬೇಕಂತ ಏನಿಲ್ಲ. ಅವ್ರು ಫೋರ್ಸ್ ಮಾಡ್ಬೇಕು ನನ್ನನ್ನು. ಯಾಕೆ ಹಿಂಗಿದ್ಯಾ, ಮಾತಾಡು ಮಾತಾಡು ಅಂತ ಹೇಳಿ, ಮಾತಾಡು ಅಂತ ಹೇಳಿ. ಗೈಸ್ ನಾವು ಇವತ್ತು ನಾನು ಭವಿಷ್ಯ ಇವತ್ತು ಹೆಂಗ್ ಡ್ರೆಸ್ ಹಾಕೊಂಡಿದೀವಿ. ಒಬ್ರು ಅಂದ್ರೆ ಐಡಿಯಾ ಇರ್ಲಿಲ್ಲ ಈ ತರ ಹಾಕೋತೀವಿ ಅಂತ. ನಮ್ಮಮ್ಮ ಆಲ್ರೆಡಿ ರೆಡಿ ಆಗಿದ್ರು ಗೈಸ್. ನಾನು ಆಮೇಲೆ ತೋರಿಸ್ತೀನಿ. ನಮ್ಮ ಮಮ್ಮಿ ಬ್ಲಾಕ್ ಕೆಳಗಡೆ, ನಾನು ಬ್ಲೂ ಕೆಳಗಡೆ. ನಂದು ನೋಡಿ ಬ್ಲಾಕ್ ಕೆಳಗಡೆ. ಉಲ್ಟಾ ತರ ರೆಡಿ. ಯಾರು ಪ್ಲಾನ್ ಮಾಡ್ಕೊಂಡು ರೆಡಿ ಆದಂಗಿದೆ ನೋಡಿ ಗೈಸ್. ನನ್ನ ಮುದ್ದಾದ ನೋಡಿ. ಅಮ್ಮ ನಿನ್ ಕೂದಲು ಹಾರ್ತಾ ಇದೆ ಮಮ್ಮಿ, ನಿನ್ ಕೂದಲು ಹಾರ್ತಾ ಇದೆ. ಗೈಸ್ ನೋಡಿ ವ್ಯೂ ನೋಡಿ, ನೋಡಿ ಇದು ನೋಡಿ ವ್ಯೂ ನೋಡಿ. ಎಷ್ಟು ಹೋಗ್ತಾರ ಅವರು ಆ ಕಡೆನಾ? ಓ ಕರೆಕ್ಟ್. ಗೈಸ್ ಇಲ್ಲಿ ಹೊರಗಡೆ ಬಂದಿದ್ದಲ್ಲ ಭವಿಷ್ಯಂಗೆ ನಿಪ್ಪಟ್ಟು ಮಸಾಲ ಏನಾದರೂ ಕೊಡ್ಸೋಣ ಅಂತ ಅಲ್ಲಿ ಇವತ್ತು ಚಿಪ್ಸ್ ಮಸಾಲ ತಗೊಂಡು ನಾನು ಅದು ಯೂಶುವಲ್ ಭವಿಷ್ಯನ ಜೊತೆ ಒಂದಾಗ ಕಾಫಿ ಕುಡಿತೀನಿ. ಕಾಫಿ ತೊಗೊಳಕ್ಕೆ ಬಂದೆ ನಾನು. ಚಿತ್ರ ಅನ್ಫಿಲ್ಟರ್ಡ್ ವಿತೌಟ್ ಸ್ಪೇಸ್. ಭವಿಷ್ಯ ಆಲ್ರೆಡಿ ಚಿಪ್ಸ್ ಮಸಾಲ ನಂಗೆ ಟೇಸ್ಟಿಗೂ ಕೊಟ್ಟರು ಅವರು. ಹಾಂ ನಂಗೆ ಟೇಸ್ಟಿಗೂ ಕೊಟ್ಟರು ಅವರು. ಹೌದಾ? ನಿಂಗೆ ಏನಾಯ್ತು ಗೊತ್ತಾ, ಅಲ್ಲಿ ಹೋದೆ ಕಾಫಿ ಆರ್ಡರ್ ಮಾಡೋದಕ್ಕೆ. ಅವರು ಕೇಳಿದ್ರು ಯೂಟ್ಯೂಬಾ ಅಂತ ಹೇಳ್ಬಿಟ್ಟು ಹಾಂ ಅಂತ ಹೇಳಿದೆ. ಎಷ್ಟು ಫಾಲೋವರ್? ಸಬ್ಸ್ಕ್ರೈಬ್ ಮಾಡ್ಕೋಬೋದಾ ಅಂತ ಕೇಳಿದ್ರು. ಅಯ್ಯೋ ಮಾಡ್ಕೋತೀನಿ ಅಂದರೆ ಯಾರು ಬೇಜಾರು ಮಾಡ್ಕೋತಾರೆ, ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನು ಹೆಸರು ಅಂತ ಕೇಳಿದ್ರು. ಚಿತ್ರ ಅನ್ಫಿಲ್ಟರ್ಡ್ ಅಂತ ಹೇಳಿದೆ. ಸರಿ ಮಾಡ್ಕೋತೀನಿ. ಹೆಂಗಿದೆ? ನಾನೊಂಚೂರು ಟೇಸ್ಟ್ ಕೊಟ್ಟು ನೋಡ್ತೀನಿ ಕೊಡು. ಒಂದೇ ಹೊತ್ತು ತಿನ್ನೋದು ಒಂದಿದೆ, ಒಂದೇ ಹೊತ್ತು ತಿನ್ನೋದು ಒಂದಿದೆ. ಹೊಟ್ಟೆ ತುಂಬ ತಿನ್ನೋದು ಒಂದೇ ಹೊತ್ತು. ಈ ಥರ ಟೇಸ್ಟ್ ನೋಡ್ಬೋದು. ಗೈಸ್ ನೀವು ಆರ್.ಆರ್. ನಗರಲ್ಲಿದ್ದರೆ ಬನ್ನಿ ತಿನ್ನಿ. ಇಲ್ಲಿ ಅನಗ ಗ್ರ್ಯಾಂಡ್ ಇದೆಯಲ್ಲ, ಆ ಹೋಟೆಲ್ ಪಕ್ಕದಲ್ಲೇ ಇಟ್ಕೊಂಡಿರ್ತಾರೆ. ಥ್ಯಾಂಕ್ ಯು ಗೈಸ್. ತುಂಬ ಬಿಸಿ ಇದೆ, ತುಂಬ ಬಿಸಿ ಇದೆ ಗೈಸ್. ಅಲ್ಲ ಅಲ್ಲಿ ಹಿಡ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟು ತುಂಬಕ್ಕೂ ಕೊಟ್ಟಿದ್ದಾರೆ. ಇನ್ನೊಂದು ಲೋಟ ಇಸ್ಕೊಳ್ಳ ಬೇಡ ಟೇಸ್ಟ್ ನೋಡು ಕಾಫಿದು. ಯು ವಿಲ್ ಲವ್ ಇಟ್ ಇಫ್ ಯು ಟೇಸ್ಟ್ ಇಟ್. ಒಂದ್ಸರಿ ನೋಡೋಂಗಿದ್ರೆ ಟೇಸ್ಟ್ ನೋಡ್ಬಿಡು. ತೊಗೊಂಬಿಟ್ಟು ಇವಾಗ ಆಗ್ತಾ ಇಲ್ಲ ತಿನ್ನಕ್ಕೆ. ಜಾಸ್ತಿ ಕೊಟ್ಬಿಟ್ಟವ್ರೆ ಡೈಲಿ ಕಸ್ಟಮರ್ ಈ ಹುಡುಗಿ ಅಂತ.
ಡೈಲಿ ಕಸ್ಟಮರ್ ಏನಲ್ಲ. ನೀನಲ್ಲ ನಾನು ಡೈಲಿ ಕಸ್ಟಮರ್, ನೀನಲ್ಲ. ಈಗ ನನ್ನ ಬೊಟ್ಟು. ಇವಾಗ ಅರ್ಜೆಂಟಾಗಿ ಹೋಗ್ತಾ ಇದ್ದೀವಿ ಮನೆಗೆ. ನಮ್ಮ ಅಭಿಷೇಕ್ ತುಂಬ ಅರ್ಜೆಂಟು, ಮನೆಗೆ ಹೋಗ್ತಾ ಇದೆ. ಇಲ್ಲ ಹೇಳಲ್ಲ. ಬೇಗ ಬಾ ಗೈಸ್, ಮನೆಗೆ ಬಂದ್ವಿ. ಹೊರಗಡೆ ಹೋಗಿದ್ದಾಗ ಆರಾಮಾಗಿ ಬರೋಣ ಅಂತ ಅನ್ಕೋತೀವಿ ಗೈಸ್. ಈ ನಮ್ಮ ಭವಿಷ್ಯನಿಂದ ಓಡೋಡಿ ಬರಬೇಕಾಗುತ್ತೆ. ಹಂಗೆ ಮಾಡಿಬಿಡ್ತಾಳೆ. ಅರ್ಜೆಂಟು ಹೋಗಬೇಕು ಮನೆಗೆ, ಓಡಿಸ್ಕೊಂಬರ್ತಾಳೆ. ಗೈಸ್ ಏನಕ್ಕೆ ಹೋಗಿದ್ವಿ ಆಗಲೇ ಹೊರಗಡೆ ಅಂದರೆ ಇದಕ್ಕೆ ಗೈಸ್, ಇವಳು ಬಾಳೆ ತೊಗೊಳ್ಳೋಣ ಅಂತ. ಏಕೆಂದರೆ ಈ ಹುಡುಗಿಗೆ ಚಿನ್ನದ್ದು ಮತ್ತು ಬೆಳ್ಳಿದೆಲ್ಲ ಹವಾಲೆ ಕೊಟ್ಟು ಕಳ್ಸೋದಕ್ಕೆ ಆಗೋದಿಲ್ಲ. ಏಕೆಂದರೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ತೊಗೊಳಲ್ಲ ಇವಳು ಆರ್ನಮೆಂಟ್ಸ್ ಮೇಲೆ. ಅದಕ್ಕೋಸ್ಕರ ಒಂದು ಆರ್ಟಿಫಿಷಿಯಲ್ದು ಒಂದು ಟಿಂಗಿ ಅನ್ನೋ ಇಯರಿಂಗ್ ಬೇಕು ಅಂತ ಹೇಳಿದ್ಲು. ಅದಕ್ಕೆ ಅದನ್ನು ಕೊಡ್ಸೋದಕ್ಕೆ ಅಂತಲೇ ಕರ್ಕೊಂಡು ಹೋಗಿದ್ದು ಗೈಸ್. ಇನ್ನೇನು ಇವಾಗ ಪಾರ್ಕ್ಗೆ ಹೋಗಬೇಕು, ವಾಕ್ಗೆ. ನಮ್ಮ ಯಜಮಾನ್ರು ಇನ್ನು 2 ಮಿನಿಟ್ಸಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಇವತ್ತು ಕೂದಲು ಬಿಟ್ಕೊಂಡಿಲ್ಲ ಗೈಸ್, ಇವತ್ತು ಗಂಟು ಹಾಕ್ಕೊಂಡಿದ್ದೀನಿ. ನೋಡೋಣ, ತಲೆನೋವು ಬಂದರೂ ಪರವಾಗಿಲ್ಲ, ಸ್ವಲ್ಪ ಕೂದಲು ಟೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿರೋದು. ನಾರ್ಮಲ್ ಜಡೆ ಎಲ್ಲ ಹಾಕ್ಕೋತೀನಿ, ಲೈಕ್ ಪೋನಿನೂ ಹಾಕ್ಕೋತೀನಿ, ಬಟ್ ಟೈಟಾಗಿ ಹಾಕ್ಕೊಳಕ್ಕಾಗಲ್ಲ. ಆದರೆ ಗಂಟನ್ನ ಲೂಸಾಗಿ ಹಾಕ್ಕೋಬೋದು, ಅದಕ್ಕೆ ಹಾಕ್ಕೊಂಡಿದ್ದೀನಿ ಇವತ್ತು. ಸೊ ನೋಡೋಣ ಇವತ್ತು ನಂಗೆ ತಲೆನೋವು ಬರುತ್ತೋ ಇಲ್ವೋ ಈ ಗಂಟು ಹಾಕ್ಕೊಂಡು. ನನ್ನ ಲಿಪ್ಸ್ಟಿಕ್ ಗ್ಲಾಸಿ ಆಗಿದೆ ಗೈಸ್. ಏನಿಲ್ಲ, ನಾರ್ಮಲ್ ಲಿಪ್ ಲೈನರ್ ಮತ್ತು ಸ್ವಲ್ಪ ಟಿಂಟ್ ಅಲ್ಲ, ಚೀಕ್ ಬ್ಲಷ್ ಹಚ್ಕೋತೀನಲ್ಲ, ಅದನ್ನು ಹಚ್ಕೊಂಡು ಅದ್ರ ಮೇಲೆ ಗ್ಲಾಸ್ ಹಚ್ಕೊಂಡಿರೋದು ಗೈಸ್, ಅಷ್ಟೇ. ನಾನು ಕೇಳಿದ್ರೆ ನಾವು ಯಜಮಾನ್ರು ಕರೆಕ್ಟಾಗಿ ಬಂದಿದೆ. ಚಂದ್ರು ಹೀರೋ. ಹಾಂ ಹೇಳಿರಿ. ಗೈಸ್, ನಮ್ಮ ಯಜಮಾನ್ರು ಒಂದು ರೌಂಡ್ ಮುಂಚೆನೇ ಕುತ್ಕೊಂಡ್ರು. ಏನು ಮಾಡ್ತಿದ್ದಾರೆ ನೋಡಿ. ಏನು ಮಾಡ್ತಿದ್ರಿ? ನಿದ್ದೆನಾ ಅಥವಾ ನಿದ್ದೆನಾ? ಎಕ್ಸಸೈಸ್ ಮಾಡಿ ನಮ್ಮ ಯಜಮಾನ್ರು ಸುಸ್ತಾಗಿ ಹೋಗಿರ್ತಾರೆ. ಆಯ್ತು, ಹೋಗ್ಲಿ, ನಡೀರಿ. ಆಯ್ತಾ ಎಕ್ಸಸೈಸು? ಕಾಲು ಸ್ಟ್ರೆಚ್ ಮಾಡಿ. ಗೈಸ್, ಮನೆಗೆ ಹೋಗ್ತಾ ಇದ್ದೀವಿ. ನಾವು ಕಾಫಿ ಕುಡಿತಾ ಇಲ್ಲ ಈಗ, ಯಾಕೆಂದರೆ ಆಲ್ರೆಡಿ ಮನೆಗಲ್ಲ, ಮನೆಗೆ ಹೋಗೋದು. ಹಾಂ, ಯಾವುದೋ ಮದುವೆ ಇಲ್ಲ ಇವಾಗ, ಮದುವೆ ಊಟ ಮಾಡೋಣ ಅಂದರೆ ಸದ್ಯಕ್ಕೆ ಮನೇಲಿರೋ ಊಟ ತಿಂದ್ಬಿಟ್ಟು ಡೈಜೆಸ್ಟ್ ಮಾಡ್ಕೊಂಡ್ರೆ ಮನೆಗೆ ಹೋಗಿ ಚಪಾತಿಗೆ ಶ್ರೀಕರ್ಣಿ ತಿನ್ಕೊಂಡು ಮ್ಯಾಂಗೋ ಶ್ರೀಕರ್ಣಿ ಅಂತ ಮಲ್ಕೊಂಡ್ಬಿಡೋದು ಇವತ್ತು. ಗೈಸ್, ಮನೆಗೆ ಬಂದ್ವಿ. ಈಗ ನಮ್ಮ ಯಜಮಾನ್ರಿಗೆ ಚಪಾತಿ ಆ್ಯಂಡ್ ಶ್ರೀಕರ್ಣಿ ಮಾಡಬೇಕು. ಶ್ರೀಕರ್ಣಿ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಹೇಗೆ ಮಾಡೋದು ಅಂದರೆ, ಇಟ್ಸ್ ಅ ಸ್ವೀಟ್ ಡಿಶ್. ಫಸ್ಟ್ ಆಫ್ ಆಲ್ ಹೇಗೆ ಮಾಡೋದು ಅಂತ ಅಂದರೆ, ಈ ಮಾವಿನಣ್ಣು ಇರುತ್ತಲ್ಲ, ಹಿಂಗೆ ಕಿವುಚ್ಬಿಡಿ. ಆಮೇಲೆ ಒಂದು ಬೌಲ್ಗೆ ಸಿಪ್ಪೆ ಮಾತ್ರ ಬಿಟ್ಟು ಪಲ್ಪೆಲ್ಲ ತೆಕ್ಕೊಂಬಿಡಿ. ಅದಾದಮೇಲೆ ಅದಕ್ಕೆ ಒಂಚೂರು ಏಲಕ್ಕಿ, ಒಂಚೂರು ಸಕ್ಕರೆ ಅಥವಾ ಬೆಲ್ಲ, ನೀವು ಇಷ್ಟ ಬಂದಿದ್ದು, ಒಂದು ಚುಟ್ಕಿ ಉಪ್ಪು, ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಮ್ಯಾಂಗೋ ಶ್ರೀಕರ್ಣಿ ರೆಡಿ ಆಗುತ್ತೆ. ಅದನ್ನು ನೀವು ಚಪಾತಿಗೆ, ದೋಸೆಗೆ, ಮತ್ತು ಈ ಚಪಾತಿ ಬದಲು ಮೈದಾ ಹಿಟ್ಟಿನ ಚಪಾತಿ ಮಾಡ್ತಾರಲ್ಲ, ಅದಕ್ಕೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಗೈಸ್ ಮನೆಯಲ್ಲಿ ಒಂದ್ಸರಿ. ನಮ್ಮ ಯಜಮಾನ್ರಿಗೆ ಅದು ಫೇವ್ರೆಟ್ ಮ್ಯಾಂಗೋ. ಅದಕ್ಕೆ ಎಲ್ಲಿ ಸಿಗುತ್ತೋ ತೊಗೊಂಬಂದ್ಬಿಡ್ತಾರೆ, ಅದನ್ನು ಮಾಡಿಸ್ಕೊಂಡು ತಿಂತಾರೆ ಗೈಸ್. ಇದೆ ಶ್ರೀಕರ್ಣಿ ಅಂದರೆ. ಇವಾಗ ನಾನು ಮಾತ್ರ ಇದನ್ನು ತಿಂತೀನಿ. बहुत जन भी तो ಹಿಂಗೂ ಬೇಕಾ ಭವಿಷ್ಯ? ನಮ್ಮ ಭವಿಷ್ಯಂಗೆ ಏನು ಇಷ್ಟ ಇಲ್ಲ ಶ್ರೀಕರ್ಣಿ. ಸ್ವಲ್ಪ ನೀರು ಯಾಕಂದ್ರೆ ಅದಕ್ಕೆ ಏಲಕ್ಕಿ ಇಲೈಚಿ ಹಾಕ್ತಿಯಲ್ಲ, ಅದಕ್ಕೆ ನಂಗೆ ಇಷ್ಟ ಇಲ್ಲ. ಇಲೈಚಿ ಹಾಕದೆ ಹೋದ್ರೆ ಇಷ್ಟ ಆಗುತ್ತೆ. ಅದು ಬರೀ ಮ್ಯಾಂಗೋ ಅಲ್ವಾ, ಅವಾಗ ತಿನ್ಕೋತೀನಿ. ಸರಿ, ಮಲ್ಕೊಂಬಿಡ್ರಿ. ಮಿಕ್ಕಿದೆಲ್ಲ ನಾನು ಸರಿ, ಮಲ್ಕೊಂಬಿಡ್ರಿ.
ಮಿಕ್ಕಿದೆಲ್ಲ ನಾನು ತಿನ್ಕೊಂಡ್ಬಿಡ್ತೀನಿ. ಗೈಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಹೈಪ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ ಗೈಸ್. Thank you so much for watching our vlog. Until next time, take care. Bye bye. See you guys. Guys, ಸುಮಾರು ರೆಸಿಪೀಸ್ ನಾನು ಆಲ್ರೆಡಿ ಹಾಕಿದ್ದೀನಿ, ಬಟ್ ದಾಲ್ ರೆಸಿಪಿ ಕೂಡ ಹಾಕಿದ್ದೀನಿ. ತಿರ್ಗಾ ಕೇಳ್ತಾ ಇದ್ದಾರೆ ದಾಲ್ ರೆಸಿಪಿ. ನಾನು ಇನ್ಮೇಲೆ ಏನಾದರೂ ರೆಸಿಪಿ ಮಾಡಿದ್ರೆ ಶಾರ್ಟ್ಸಲ್ಲಿ ಹಾಕ್ತೀನಿ, ಅಂದರೆ ರಿಪೀಟೆಡ್ ರೆಸಿಪಿ ಏನಾದರೂ ಇದ್ದರೆ. ಆ್ಯಂಡ್ ಇನ್ ಕೇಸ್ ನಿಮಗೆ ಆ ರೆಸಿಪಿ ಅಂತ ಹಾಕಿದಾಗ ನಾನು ಆ ಶಾರ್ಟ್ಸ್ನ ಟ್ಯಾಗ್ ಮಾಡಿಬಿಡ್ತೀನಿ ನಿಮ್ಮ ಕಮೆಂಟಿಗೆ, ನೀವು ನೋಡ್ಬೋದು ಅವಾಗ. ಅಷ್ಟೇ ಗೈಸ್, ಬಾಯ್ ಬಾಯ್.